Name the type of mirrors used in the following situation. ಮೊದಲ ಸಿಚುವೇಶನು ಹೆಡ್ಲೈಟ್ಸ್ ಆಫ್ ಅ ಕಾರ್. ಕಾರ್ ಹೆಡ್ಲೈಟ್ಸ್ ಐಡಿಯಲಿ ಹೇಗಿರಬೇಕು? ಒಂದು ಚೆನ್ನಾಗಿರೋ ಹೆಡ್ಲೈಟ್ಸ್ ಅಂತ ಹೇಳಿದ್ರೆ ದೂರದವರೆಗೂ ಒಳ್ಳೆ ಲೈಟ್ ಬೀಮ್ ಹೋಗುತ್ತೆ ಅಲ್ವಾ? ಎದುರುಗಡೆ ಕಾಣಿಸ್ಬೇಕು, ಪೂರ ಈ ಕಡೆ ಆ ಕಡೆ ಎಲ್ಲ ಕಾಣಿಸೋದಲ್ಲ, ಎದುರುಗಡೆ ಕಾಣಿಸ್ಬೇಕು ಅಲ್ವಾ? ಸೊ ಅಂಥ ಸಿನಾರಿಯೋ ಯಾವ್ದು ಕೊಡುತ್ತೆ? ನಿಮ್ಮ ಕಾನ್ಕೇವ್ ಮಿರರ್. ಯಾವಾಗ ನಿಮ್ಮ ಲೈಟ್ ಸೋರ್ಸು ಅಲ್ವಾ, ಇದು ಸರಿ ಹೋಗಲಿಲ್ಲ, ಹಾಂ, ನಿಮ್ಮ ಲೈಟ್ ಸೋರ್ಸು ಇಲ್ಲಿಟ್ಟು ಇಲ್ಲಿ ಫೋಕಸ್ ಹತ್ರ ಇಟ್ಟು ಲೈಟ್ ಬಿಡ್ತು ಅಂತ ಹೇಳಿದ್ರೆ ಏನಾಗುತ್ತೆ? ದಿಸ್ ವಿಲ್ ಕ್ರಿಯೇಟ್ ಅ ಪ್ಯಾರಲಲ್ ಬೀಮ್ ಆಫ್ ಲೈಟ್. ಈ ರೀತಿಯಲ್ಲಿ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಕೊಡುತ್ತೆ. ಸೊ ದಿಸ್ ಈಸ್ ಆಪ್ಷನ್, ಕ್ವಶನ್ ನಂಬರ್ ಎ. ಮುಂದಿಂದು ಬಿ, ಸೈಡ್ ವ್ಯೂ ಮಿರರ್. ಮಿರರ್ ನೋಡಿದಾಗ ಏನು ಕಾಣಬೇಕು? ಹಿಂದ್ಗಡೆ ಯಾರಿದ್ದಾರೆ ಅಂತ ಕಾಣಬೇಕು. ಹೆಚ್ಚು ಕಾಣದಷ್ಟು ಅಷ್ಟು ಒಳ್ಳೆಯದು. ಅದಕ್ಕೋಸ್ಕರ ನಾವು ದೊಡ್ಡ ಕನ್ನಡಿ ಹಾಕೊಂಡು ಹೋಗೋಕ್ಕಾಗಲ್ಲ, ಪುಟ್ಟ ಕನ್ನಡಿಯಲ್ಲಿ ಹೆಚ್ಚು ಕಾಣಬೇಕು ಅಲ್ವಾ? ಸೊ ನೀವು ಯಾವತ್ತಿದ್ರೂ ಹಿಂದೆ ಮುಂದೆ ತಿರುಗಿದಾಗ, ಅಂದರೆ ಆ ಕಡೆ ಈ ಕಡೆ ತಿರುಗಿದಾಗ ಗಾಡಿಯಲ್ಲಿ ರೇರ್ ವ್ಯೂ ಮಿರರ್ ಉಪಯೋಗಿಸೋದು ಒಳ್ಳೆಯದು, ಸರಿನಾ? ಸೊ ಏನಕ್ಕೆ ರೇರ್ ವ್ಯೂ ಮಿರರಲ್ಲಿ ಕಾನ್ವೆಕ್ಸ್ ಉಪಯೋಗಿಸ್ತಾರೆ? ಇದು ನಿಮ್ಮ ಕಾನ್ಕೇವ್ ಉತ್ತರ. ಇಲ್ಲಿ ಕಾನ್ವೆಕ್ಸ್ ಯಾಕೆ ಉಪಯೋಗಿಸ್ತಾರೆ? ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚು ಕಾಣುತ್ತೆ. ಇಟ್ ಹ್ಯಾಸ್ ಅ ವೈಡರ್ ವ್ಯೂ ಆಫ್ ಆ್ಯಂಗಲ್, ಸರಿನಾ? ಹಾಗಾಗಿ ನೀವು ಟರ್ನ್ ತೊಗೊಬೇಕಾದ್ರೆ ಕಾನ್ವೆಕ್ಸ್ ಮಿರರ್ ನೋಡಿ ಟರ್ನ್ ತೊಗೊಳೋದು ಒಳ್ಳೆಯದು. ಮೂರನೇ ಪ್ರಶ್ನೆ, ಸೋಲಾರ್ ಫರ್ನೆಸ್. ಸೋಲಾರ್ ಫರ್ನೆಸ್ ಏನು ಕೆಲಸ ಮಾಡುತ್ತೆ? ಏನು ಮಾಡುತ್ತೆ ಅಂತ ಹೇಳಿದ್ರೆ ಹೀಟ್ ಮಾಡುತ್ತೆ. ಒಂದು ಲಿಕ್ವಿಡ್ಡು ಏನೋ ಒಂದು ಇಡ್ತು ಅಂತ ಹೇಳಿದ್ರೆ ಅದನ್ನು ಬಿಸಿ ಮಾಡಿ ಒಂದು ಟರ್ಬೈನ್ ಇರುತ್ತೆ, ಆ ಟರ್ಬೈನ್ನ ಟರ್ನ್ ಮಾಡುತ್ತೆ. ಇದ್ರದ್ದು ಕೆಲಸ ಏನಂತ ಹೇಳಿದ್ರೆ ಇದೇನೆ, ಸರಿನಾ? ಸೊ ಇದನ್ನು ಬಿಸಿ ಹೇಗೆ ಮಾಡೋದು? ಸಿಂಪಲ್ಲು, ಸೂರ್ಯನ ಕಿರಣ ಅದು ಒಂದು ಜಾಗದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಅದು ಬಿಸಿ ಆಗುತ್ತೆ, ಸರಿನಾ? ಸೊ ಇದ್ರದ್ದು ಕೆಲಸ ಅದೇನೆ. ಸೊ ಆನ್ಸರ್ ಇಸ್ ಕಾನ್ಕೇವ್. ಇದು ನಿಮ್ಮ ಉತ್ತರ. ಸೊ ಎ ಬಿ ಸಿ ಇದೇ ಉತ್ತರ. ಸಪೋರ್ಟ್ ಯುವರ್ ಆನ್ಸರ್ ವಿತ್ ರೀಸನ್. ದಿಸ್ ಇಸ್ ದ ರೀಸನ್, ಆಯಿತಾ? ಸೊ ಇಲ್ಲಿ ನಿಮ್ಮ ರೈಟ್ ಅಪ್, ಮಿರರ್ ಇಸ್ ಕಾನ್ಕೇವ್. ರೀಸನ್, ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಎಟ್ ಫೋಕಸ್ ದ ಮಿರರ್ ಪ್ರೊಡ್ಯೂಸಸ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅಲ್ವಾ? ಎರಡನೇ ಪ್ರಶ್ನೆಗೆ ಕಾನ್ವೆಕ್ಸ್, ಇಟ್ ಹ್ಯಾಸ್ ಅ ವೈಡರ್ ವ್ಯೂ ಆಫ್ ಆ್ಯಂಗಲ್. ಹಾಗಾಗಿ ನಿಮ್ಮ ಗಾಡಿಯಲ್ಲಿ ಕಾನ್ವೆಕ್ಸ್ ಉಪಯೋಗಿಸ್ತಾರೆ. ಕಾನ್ಕೇವ್ ಫಾರ್ ಸೋಲಾರ್ ಫರ್ನೆಸ್ ಏನಕ್ಕೆ ಅಂತ ಹೇಳಿದ್ರೆ ಸನ್ಲೈಟ್ ರೀಚಿಂಗ್ ಅ ಕಾನ್ಕೇವ್ ಮಿರರ್ ಆನ್ ಅರ್ತ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಪ್ಯಾರಲಲ್ ಬೀಮ್ ಆಫ್ ಲೈಟ್. This parallel beam of light gets concentrated at focus of mirror after the reflection, which results in a very high temperature, and so we use concave for solar furnace. ಸರಿನಾ? ಸೊ ಇದು ನಿಮ್ಮ ಇಂಥದ್ದು ಪ್ರಶ್ನೆ. ಇದು ನಿಮ್ಮ ರನ್ನಿಂಗ್ ನೋಟು. ವೈಡರ್ ವ್ಯೂ ಆಫ್ ಆ್ಯಂಗಲ್, ಇದು ನಿಮ್ಮ ರನ್ನಿಂಗ್ ನೋಟು. ಇದು ಎಕ್ಸಾಮಲ್ಲಿ ಬರೆಯುವಂಥ ಉತ್ತರ.